ವೀರ್ ಸಾವರ್ಕರ್ ತಮ್ಮ ಸಂಪೂರ್ಣ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಮಹಾನ್ ನಾಯಕ. ವಿವಿಧ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಬರೆಯಬಲ್ಲ ಲೇಖಕ, ಇತಿಹಾಸಕಾರ, ಕವಿ, ತತ್ವಶಾಸ್ತ್ರಜ್ಞ, ಸಮಾಜ ಸೇವಕ, ಇನ್ನೊಂದಷ್ಟು. ಅವರನ್ನ ಕೆಲವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತಿ ದೊಡ್ಡ ಕ್ರಾಂತಿಕಾರಿ ಅಂತ ಪರಿಗಣಿಸಿದ್ರೆ, ಇನ್ನು ಕೆಲವರು ಅವರನ್ನ ಕೋಮುವಾದಿಯಾಗಿಯೂ ಚಾಣಕ್ಯ ನೀತಿಯವರಾಗಿಯೂ ಪರಿಗಣಿಸ್ತಾರೆ. ಸ್ವಾತಂತ್ರ್ಯ ಆಂದೋಲನದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಸಾವರ್ಕರ್ ಪ್ರಮುಖರು. ಇವರು ಮೇ 28, 1883 ಮಹಾರಾಷ್ಟ್ರದ ನಾಸಿಕ್ ಬಳಿಯ ಭಾಗೂರ್ ಗ್ರಾಮದಲ್ಲಿ ದಾಮೋದರ್ ಮತ್ತು ರಾಧಾಬಾಯಿ ಸಾವರ್ಕರ್ ಅವರ ಮರಾಠಿ ಚಿತ್ಪಾವನ್ ಬ್ರಾಹ್ಮಣ ಹಿಂದೂ ಕುಟುಂಬದಲ್ಲಿ ಜನಿಸಿದರು. ವಿನಾಯಕ ದಾಮೋದರ ಅನ್ನೋ ಹೆಸರಿದ್ರೂ ಇಡೀ ಜಗತ್ತೇ ಅವರನ್ನ ವೀರ್ ಸಾವರ್ಕರ್ ಅಂತಲೇ ಕರೀತಾ ಇತ್ತು. ಆದ್ರೆ ವಿನಾಯಕ ದಾಮೋದರ ಸಾವರ್ಕರಿಗೆ ಈ ವೀರ ಅನ್ನೋ ಬಿರುದು ಬಹಳ ಚಿಕ್ಕವಿರುವಾಗ, ಅಂದ್ರೆ 12ನೇ ವಯಸ್ಸಿನಲ್ಲೇ ಸಿಗುತ್ತೆ. ಹೇಗೆ ಅಂದ್ರೆ, ಒಮ್ಮೆ ಸಾವರ್ಕರರ ಹಳ್ಳಿ ಭಾಗೂರ್ಗೆ ಇಸ್ಲಾಮಿ ತಂಡ ಒಂದು ದಾಳಿ ಮಾಡುತ್ತೆ. ಎಲ್ಲೆಂದರಲ್ಲಿ ನುಗ್ಗುತ್ತಾ ಕೊಳ್ಳೆ ಹೊಡಿತಾ ಬರ್ತಿದ್ದ ಈ ಗುಂಪನ್ನ ಬಾಲಕ ವಿನಾಯಕ ತನ್ನ ಸಹಪಾಠಿಗಳನ್ನೆಲ್ಲಾ ಸೇರಿಸಿಕೊಂಡು ತಂಡ ಕಟ್ಟಿ ಎದುರಿಸ್ತಾರೆ. ದೈಹಿಕ ಬಲದಲ್ಲಿ ಪ್ರಬಲರಾದ ಎದುರಾಳಿಗಳನ್ನ ಎದುರಿಸೋದಕ್ಕೆ ಅಡಗಿ ಮರೆಯಲ್ಲಿ ಕುಳಿತು ದಾಳಿ ಮಾಡೋ ಗೆರಿಲ್ಲಾ ಯುದ್ಧ ತಂತ್ರವನ್ನ ಸಾವರ್ಕರ್ ಆಗ್ಲೇ ಯಶಸ್ವಿಯಾಗಿ ಮಾಡಿದ್ರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ತನ್ನ ಹಳ್ಳಿಗೆ ನುಗ್ಗಿದ್ದ ಒಬ್ಬೊಬ್ಬ ದಾಳಿಕೋರ ಮತಾಂಧನನ್ನ ಕೂಡಿ ಬಿಡದೆ ಎಲ್ಲನ್ನ ಓಡಿಸಿದ ಬಾಲಕ ವಿನಾಯಕ ಧೈರ್ಯ ಸಾಹಸಗಳನ್ನ ಕೊಂಡಾಡಿದ ಹಳ್ಳಿಯ ಜನರೇ ಕೊಟ್ಟ ಬಿರುದು ವೀರ ಸಾವರ್ಕರ. ಇದು ಮುಂದೆ ಶಾಶ್ವತವಾಗಿ ಇರುವಂತೆ ನೋಡ್ಕೊಂಡ್ರು. ಹೀಗೆ ಎಳೆ ವಯಸ್ಸಿನಲ್ಲೇ ವೀರ ಎಂಬ ಬಿರುದನ್ನ ಪಡೆದುಕೊಂಡ ಸಾವರ್ಕರ್ ಇಂಗ್ಲೆಂಡ್ನಲ್ಲೇ ಇದ್ಕೊಂಡು ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಹೋರಾಟನ ನಡೆಸಿದ್ರು. ಅದಕ್ಕಾಗಿ 1857 ಸಿಪಾಯಿ ದಂಗೆಯನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದೆಲ್ಲವೂ ಬಹಳ ರೋಚಕ ಸಂಗತಿ. ಸಿಪಾಯಿ ದಂಗೆಯ ಬಗ್ಗೆ ಹಲವು ಮೂಲಗಳಿಂದ ಮತ್ತೆ ಅಧಿಕೃತ ಬ್ರಿಟಿಷ್ ಮೂಲಗಳಿಂದ ಅಧ್ಯಯನ ಮಾಡಿದ್ದ ಸಾವರ್ಕರ್ ಆ ದಂಗೆಯನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಮೊಟ್ಟ ಮೊದಲ ಬಾರಿಗೆ ಕರೆದ್ರು. ಆ ಮಾಹಿತಿಗಳನ್ನೆಲ್ಲ ಒಂದುಗೂಡಿಸಿ ದ ಹಿಸ್ಟರಿ ಆಫ್ ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ ಪುಸ್ತಕದಲ್ಲಿ ಸಾವರ್ಕರ್ ಆ ದಂಗೆಯನ್ನ ವರ್ಣಿಸಿದ ರೀತಿ, ನೀಡಿದ ವಿವರಗಳನ್ನೆಲ್ಲ ನೋಡಿ ಬ್ರಿಟಿಷ್ ಸರ್ಕಾರ ಬೆಚ್ಚಿ ಬಿದ್ದಿತ್ತು. ಕೂಡಲೇ ಆ ಪುಸ್ತಕವನ್ನೆಲ್ಲ ನಿಷೇಧಿಸಿ ಪ್ರತಿಗಳನ್ನೆಲ್ಲ ಮುಟ್ಟುಗೋಲು ಹಾಕಿದ್ರು. ಆದ್ರೆ ಸಾವರ್ಕರರ ಗೆಳತಿ, ಭಾರತದ ಇನ್ನೋರ್ವ ಕ್ರಾಂತಿಕಾರಿ ನಾಯಕಿ ಮೇಡಮ್ ಭಿಕಾಜಿ ಕಾಮ ಗೆಳೆಯನನ್ನ ಬಿಟ್ಕೊಡಲಿಲ್ಲ. ಆಕೆ ಈ ಪುಸ್ತಕವನ್ನ ದೂರದ ನೆದರ್ಲ್ಯಾಂಡ್ನಲ್ಲಿ ಪ್ರಿಂಟ್ ಮಾಡಿ ಪ್ರಕಟಿಸ್ತಾರೆ. ಬ್ರಿಟಿಷರ ಅದೆಷ್ಟೇ ಹದ್ದಿನ ಕಣ್ಣಿದ್ರೂ ಈ ಪುಸ್ತಕ ಭಾರತದೆಲ್ಲೆಡೆ ಅತ್ಯಂತ ರಹಸ್ಯವಾಗಿ ವಿತರಣೆಯಾಗುತ್ತೆ. ಇದರಿಂದಾಗಿ ಬ್ರಿಟಿಷರು ಕೈ ಹೆಚ್ಚಿಕೊಳ್ಳೋ ತರ ಆಗುತ್ತೆ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನ ತುಂಬಾ ಗಂಭೀರವಾಗಿ ಅಧ್ಯಯನ ಮಾಡಿದ್ದ ಸಾವರ್ಕರ್ ಅದೇ ರೀತಿಯಲ್ಲಿ ಸಂಘಟನೆ ರೂಪಿಸಿ ಸೂಕ್ತ ತಂತ್ರವನ್ನ ಹೆಣೆದು ಪೂರ್ತಿ ಭಾರತದಲ್ಲಿ ಒಂದೇ ಬಾರಿಗೆ ಬ್ರಿಟಿಷರ ಮೇಲೆ ದಾಳಿ ನಡೆಸಿ ದೇಶವನ್ನ ಸಂಪೂರ್ಣ ವಶಪಡಿಸಿಕೊಳ್ಳುವ ಒಂದು ಮಾಸ್ಟರ್ ಪ್ಲಾನ್ ನ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಸಾವರ್ಕರರ ಪಟ್ಟ ಶಿಷ್ಯ ಮದನ್ ಲಾಲ್ ಧಿಂಗ್ರಾ ಅವರು ಬ್ರಿಟಿಷ್ ಸೈನ್ಯಾಧಿಕಾರಿ ಸರ್ ವಿಲಿಯಂ ಹಟ್ಕರ್ಸನ್ ಅನ್ನ ಬಾಂಬ್ ಬಿಟ್ಟು ಸಾಯಿಸ್ತಾರೆ. ನಂತರ ಸಾವರ್ಕರರ ಮೇಲೆ ಬ್ರಿಟಿಷ್ ಸರ್ಕಾರ ಇನ್ನಷ್ಟು ಗೂಢ ಚರ್ಚೆ ನಡೆಸತೊಡಗುತ್ತೆ. 1909 ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ನೇಮಿಸಿದ್ದ ಮಾರ್ಲೆ ಮಿಂಟೋ ಕಮಿಷನ್ ಬಗ್ಗೆ ಭಾರೀ ಮಟ್ಟದ ವಿರೋಧ ವ್ಯಕ್ತವಾಗುತ್ತೆ. ಈ ಸಂದರ್ಭ ಸಾವರ್ಕರರ ಸಹೋದರ ಗಣೇಶ್ ಸಾವರ್ಕರ್ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಕ್ರಾಂತಿಯೊಂದನ್ನು ಆಯೋಜಿಸಿದ್ದ ಅನ್ನೋ ಆರೋಪದಲ್ಲಿನೇ ವೀರ್ ಸಾವರ್ಕರ್ ಅವರನ್ನ ಇಂಗ್ಲೆಂಡ್ನಲ್ಲಿ ಬಂಧಿಸಿ ಭಾರತಕ್ಕೆ ಕರೆತರುವುದಕ್ಕೆ ಬ್ರಿಟಿಷರು ಯೋಚಿಸ್ತಾರೆ. ಆ ಸಮಯದಲ್ಲೇ ಬ್ರಿಟಿಷರ ಹಡಗಿನಿಂದ ಸಾವರ್ಕರ್ ತಪ್ಪಿಸಿಕೊಂಡು ಸಮುದ್ರಕ್ಕೆ ಹಾರಿ ಈಜಿ ಫ್ರಾನ್ಸ್ ದೇಶದ ದಡವನ್ನ ತಲುಪ್ತಾರೆ. ಫ್ರಾನ್ಸ್ ನೆಲದಲ್ಲಿ ಭಾರತೀಯ ಪ್ರಜೆಯೊಬ್ಬರನ್ನ ಬ್ರಿಟಿಷ್ ಪೊಲೀಸರು ಬಂಧಿಸಿದ್ದು ಬಹಳ ದೊಡ್ಡ ಪ್ರಕರಣವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗುವಂತಾಗುತ್ತೆ. ಕೊನೆಗೂ ಸಾವರ್ಕರನ್ನ ವಶಕ್ಕೆ ಪಡೆದ ಬ್ರಿಟಿಷರು ಅವರಿಗೆ 2 ಜೀವಾವಧಿ ಶಿಕ್ಷೆಯನ್ನ ಒಂದೇ ಬಾರಿಗೆ ನೀಡಿ ಪೂರ್ತಿ 50 ವರ್ಷಗಳ ಕಾಲ ಜೈಲಿನಲ್ಲಿ ಇರುವಂತೆ ತೀರ್ಪು ನೀಡುತ್ತೆ. ಆಗ ಸಾವರ್ಕರರಿಗೆ ಕೇವಲ 28 ವರ್ಷ. ಬ್ರಿಟಿಷ್ ಸರ್ಕಾರ ಸಾವರ್ಕರರಿಗೆ ಅದೆಷ್ಟು ಹೆದರಿತ್ತಂದ್ರೆ ಅವರನ್ನ ಭಾರತದ ಯಾವುದೇ ಜೈಲಿನಲ್ಲಿ ಇಡಲಿಲ್ಲ. ಬದಲಿಗೆ ದೂರದ ದ್ವೀಪ ಪ್ರದೇಶವಾದ ಅಂಡಮಾನ್ ಸೆಲ್ಯುಲಾರ್ ಜೈಲ್ಗೆ ಅವರನ್ನ ಸಾಗಿಸಲಾಗಿತ್ತು. ಮುಂದೆ ಅವರ ಬಿಡುಗಡೆಯಾಗಿ ಭಾರತಕ್ಕೆ ಮರಳಿದರೂ ಬ್ರಿಟಿಷರು ಅವರನ್ನ ರತ್ನಗಿರಿ ಜಿಲ್ಲೆಗೆ ಮಾತ್ರ ಸೀಮಿತಗೊಳಿಸಿದರು.
ಅವರು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲೂ ಭಾಗವಹಿಸದಂತೆ ನಿರ್ಬಂಧವನ್ನ ಹೇರ್ತಾರೆ. ಭಾರತದಲ್ಲಿ ಮುಸ್ಲಿಂ ಲೀಗ್ ಪ್ರಾರಂಭ ಆದ ಬಳಿಕ ಹಿಂದೂಗಳಿಗೂ ಒಂದು ವೇದಿಕೆ ಬೇಕೆಂಬ ಕಾರಣಕ್ಕೆ ಮದನ ಮೋಹನ ಮಾಳವೀಯರು ಹಿಂದೂ ಮಹಾಸಭಾವನ್ನು ಸ್ಥಾಪಿಸ್ತಾರೆ. ಅದೇ ಸಂಘಟನೆಗೆ ಅಧ್ಯಕ್ಷರಾದ ಸಾವರ್ಕರ್ ಹಿಂದುತ್ವ ಅನ್ನೋ ಪರಿಕಲ್ಪನೆಗೆ ಹೊಸ ಬಲ ಹಾಗೆ ಹೊಸ ವ್ಯಾಖ್ಯಾನವನ್ನ ನೀಡ್ತಾರೆ. ರಾಜಕೀಯವಾಗಿ ಗಾಂಧೀಜಿ ಅವರನ್ನ ಸತತವಾಗಿ ವಿರೋಧಿಸ್ತಾ BR ಅಂಬೇಡ್ಕರ್ ಅವರನ್ನ ಬೆಂಬಲಿಸ್ತಾ ಬಂದಿದ್ದ ಸಾವರ್ಕರ್ ಬಳಿ ಮೊಹಮ್ಮದ್ ಅಲಿ ಜಿನ್ನಾ ದೇಶ ವಿಭಜನೆಯ ಬೇಡಿಕೆ ಇಟ್ಟಾಗ ಅದನ್ನ ತೀವ್ರವಾಗಿ ವಿರೋಧಿಸಿದರು. ಈ ಕಾರಣಕ್ಕಾಗಿ ಗಾಂಧೀಜಿಯವರ ಹಂತಕ ಗೋಡ್ಸೆಯನ್ನ ಸಾವರ್ಕರ್ ಭೇಟಿ ಮಾಡಿದ್ದಾರೆಂಬ ಕಾರಣದಿಂದ ಸಾವರ್ಕರ್ ಮಹಾತ್ಮ ಗಾಂಧಿ ಹತ್ಯೆಯ ಆರೋಪಿ ಆಗಬೇಕಾಗಿ ಬಂತು. ಆದರೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದ ಕಾರಣ ನ್ಯಾಯಾಲಯ ಅವರನ್ನು ನಿರಪರಾಧಿ ಅಂತ ತೀರ್ಪು ನೀಡಿತ್ತು. ನಂತರ ಬರವಣಿಗೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದ ಕಾರಣ ಅನೇಕ ಕೃತಿ ಪುಸ್ತಕಗಳನ್ನ ಬರೆಯತೊಡಗಿದ್ರು. ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ ಕಮಲ, ನನ್ನ ಜೀವಾವಧಿ ಶಿಕ್ಷೆ ಹಾಗೂ ಅತ್ಯಂತ ಪ್ರಸಿದ್ಧವಾದ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅಂಡಮಾನಿನ ಜೈಲಿನಲ್ಲಿ ಭಾರತೀಯ ಖೈದಿಗಳ ಪಾಡನ್ನ ಪ್ರತಿಬಿಂಬಿಸುವ ಕಾಲಾಪಾನಿ ಎಂಬುದು ಅವರ ಇನ್ನೊಂದು ಗಮನಾರ್ಹ ಕೃತಿ. ಭಾರತದ ಇತಿಹಾಸದಲ್ಲಿ ಒಂದಾದ ಮೇಲೊಂದು ಸವಾಲುಗಳ ಸರಮಾಲೆ ಅಂತ ಆಗ ಪ್ರಚಲಿತವಾಗಿದ್ದ ಅಭಿಪ್ರಾಯವನ್ನ ಬದಲಾಯಿಸಲು ಅವರು ಭಾರತದ ಇತಿಹಾಸದ ಕೆಲ ಸುವರ್ಣಾವಧಿಗಳನ್ನು ಕುರಿತು ಬಂಗಾರದ 6 ಪುಟಗಳು ಅನ್ನೋ ಸ್ಫೂರ್ತಿದಾಯಕ ಪುಸ್ತಕವನ್ನ ಬರೀತಾರೆ. ರತ್ನಗಿರಿ ಜೈಲಿನಲ್ಲಿದ್ದಾಗ ಬರೆದ ಪುಸ್ತಕ ಹಿಂದುತ್ವ ಕೂಡ ಪ್ರಮುಖವಾದದ್ದು. ಆತ್ಮಹತ್ಯಾ ನಹಿ ಆತ್ಮಾರ್ಪಣ ಎಂಬುದು ವೀರ ಸಾವರ್ಕರ್ ಅವರು ಸಾಯುವ ಮುನ್ನ ಬರೆದ ಲೇಖನ. ಈ ಬರವಣಿಗೆಯ ಪ್ರಕಾರ ಜೀವನದಲ್ಲಿ ಪ್ರಾಥಮಿಕ ಗುರಿಯನ್ನ ಸಾಧಿಸಿದ ನಂತರ ಒಬ್ಬರು ತಮ್ಮ ಜೀವನವನ್ನ ಕೊನೆಗೊಳಿಸಲು ಅನುಮತಿಸಬೇಕು. ಇದನ್ನು ಆತ್ಮಾರ್ಪಣ ಅಥವಾ ಮರಣದ ತನಕ ಉಪವಾಸ ಅಂತ ಕರೆಯಲಾಗುತ್ತೆ. ಸಾವರ್ಕರ್ ಅವರು ಫೆಬ್ರವರಿ 1, 1966 ಸಾಯುವವರೆಗೂ ಉಪವಾಸ ಮಾಡೋದಕ್ಕಾಗಿ ಘೋಷಿಸಿದ್ರು. ಮತ್ತೆ ಅವರು ಯಾವುದೇ ಆಹಾರವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಇದರಿಂದಾಗಿ ಅವರು ಫೆಬ್ರವರಿ 26, 1966 ಇಹಲೋಕವನ್ನ ತ್ಯಜಿಸ್ತಾರೆ. ಈ ಮೂಲಕ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಹಿಂದುತ್ವವಾದಿಯ ರೋಚಕ ಕಥೆ ಅಂತ್ಯವಾಗುತ್ತೆ.